ನಮಸ್ಕಾರ ಸ್ನೇಹಿತರೆ, ಒಂದು ಕ್ಷಣ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಳಗ್ಗೆದ್ದು ಮೊಬೈಲ್ ನೋಡ್ತೀರಾ, ಆದರೆ ಸಿಗ್ನಲ್ ಇಲ್ಲ. ಟಿವಿ ಆನ್ ಮಾಡ್ತೀರಾ, ಬರೀ ನಾಯ್ಸ್. ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡೋಣ ಅಂದರೆ ಸರ್ವರ್ ಡೌನ್. ಫ್ಲೈಟ್ ಹತ್ತೋಕೆ ಏರ್ಪೋರ್ಟ್ಗೆ ಹೋದರೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್. ಎಲ್ಲ ಕಡೆ ಇಂಟರ್ನೆಟ್ ತುಂಬಿಕೊಂಡಿರೋ ಈ ಕಾಲದಲ್ಲಿ ದಿಢೀರಂತ ಇವೆಲ್ಲ ಸ್ತಬ್ಧ ಆದರೆ ಹೇಗಾಗುತ್ತೆ? ಎಸ್, ಆ ಒಂದು ವಸ್ತು ಇಲ್ಲ ಅಂದರೆ ಹೀಗೆ ಆಗುತ್ತೆ. ಆ ವಸ್ತು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಈ ಜಗತ್ತು ಮತ್ತೆ 80 ವರ್ಷಗಳ ಕಾಲ ಹಿಂದಕ್ಕೆ ಹೋಗುತ್ತೆ. ನಾವಿವತ್ತು 5G 6G ಆನ್ಲೈನ್ ಇ-ಕಾಮರ್ಸ್ ಡಿಫೆನ್ಸ್ ಬ್ಯಾಂಕಿಂಗ್ ಟೆಕ್ IT ಅಂತ ಏನೇನೋ ಮಾತಾಡ್ತೀವಿ. ಆದರೆ ನಿಮಗೆ ಗೊತ್ತಾ ಸ್ನೇಹಿತರೆ, ಇದಕ್ಕೆಲ್ಲ ಆಧಾರವಾಗಿರೋ ಒಂದೇ ಒಂದು ವಸ್ತು ಅಂದರೆ ಸ್ಯಾಟಲೈಟ್ಸ್, ಉಪಗ್ರಹ. ಆಗಾಗ ಕೇಳ್ತೀರಿ, ಉಪಗ್ರಹ ಉಡಾವಣೆ ಆಯಿತು, ಲಾಂಚ್ ಆಯಿತು ಅಂತ ಹೇಳಿ ಅಲ್ಲಿಗೆ ಮರೆತು ಬಿಡ್ತೀವಿ ನಾವಿದನ್ನು. ಆದರೆ ಸ್ನೇಹಿತರೆ, ಈ ಉಪಗ್ರಹಗಳೇ ಮನುಷ್ಯರನ್ನ ಇಲ್ಲಿಂದ ಇಲ್ಲಿಗೆ ಕರ್ಕೊಂಬಂದಿರೋದು ಇವತ್ತು. ಹಾಗಿದ್ರೆ ಉಪಗ್ರಹ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಅಷ್ಟು ದೂರದಿಂದ ಇದು ಮೇಲೆ ಬಾಹ್ಯಾಕಾಶದಿಂದ ಆಲ್ಮೋಸ್ಟ್ ಭೂಮಿಗೆ ಹೇಗೆ ಕನೆಕ್ಟ್ ಆಗಿರುತ್ತೆ? ಸಾವಿರಾರು kg ಇರೋ ಸ್ಯಾಟಲೈಟ್ಗಳು ಬೀಳಿದೆ ಗಾಳಿ ತೇಲೋದು ಹೇಗೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ರೋಚಕ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಕ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಏನಿದು ಸ್ಯಾಟಲೈಟ್? ಸ್ನೇಹಿತರೆ, ಸ್ಯಾಟಲೈಟ್ ಅಥವಾ ಉಪಗ್ರಹ ಏನಿದು? ಒಂದೇ ಸಾಲಲ್ಲಿ ಹೇಳೋದಾದ್ರೆ, ಒಂದು ಚಿಕ್ಕ ವಸ್ತು ಇದೆ. ಆ ಚಿಕ್ಕ ವಸ್ತು ತನ್ನದೇ ಕಕ್ಷೆಯಲ್ಲಿ ಬೇರೊಂದು ದೊಡ್ಡ ವಸ್ತುವಿನ ಸುತ್ತ ತಿರುಗ್ತಾ ಇದೆ. ಅದನ್ನ ಸ್ಯಾಟಲೈಟ್ ಅಂತ ಕರಿತೇವೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಬ್ಬ ಸೆಲೆಬ್ರಿಟಿ ಸುತ್ತ ಫ್ಯಾನ್ಸ್ ಸುತ್ತಾರಲ್ಲ, ಹಾಗೆ ಭೂಮಿಗೆ ಇರೋ ಒಂದೇ ಒಂದು ನೈಸರ್ಗಿಕ ಪ್ರಕೃತಿ, ಈ ಸೃಷ್ಟಿ ಕೊಟ್ಟಿರೋ ಶಾಶ್ವತ ಸ್ಯಾಟಲೈಟ್ ನಮ್ಮ ಚಂದ್ರ. ಚಂದ್ರ ನಮ್ಮನ್ನು ಸುಮಾರು 454 ಕೋಟಿ ವರ್ಷಗಳಿಂದ ಸುತ್ತುತ್ತಾ ಇದೆ. ಆದರೆ ಮನುಷ್ಯನ ಬುದ್ಧಿ ತಂತ್ರಜ್ಞಾನ ಬೆಳೆದ ಹಾಗೆ ಕುತೂಹಲ ಜಾಸ್ತಿ ಆಯಿತು. ಹೀಗಾಗಿ ಚಂದ್ರ ಒಂದೇ ಯಾಕಿರಬೇಕು ಅಂತ ನಾವೇ ತಯಾರು ಮಾಡಿದ ಸಾವಿರಾರು ಉಪಗ್ರಹಗಳನ್ನು ಮೇಲೆ ಹಾರಿಸಿಟ್ಟಿದ್ದೀವಿ. ನಾವು ಇನ್ನೂ ಹಾರಿಸ್ತಾ ಇದ್ದೀವಿ. ಇವುಗಳನ್ನು ಕೃತಕ ಉಪಗ್ರಹಗಳು, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ನಾವು ಕರಿತಾ ಇದ್ದೀವಿ. ಈಗ ಆಕಾಶದಲ್ಲಿ 14,000ಕ್ಕೂ ಅಧಿಕ ಇಂತಹ ಉಪಗ್ರಹಗಳಿವೆ. ನೋಡೋಕೆ ಹೇಗಿರುತ್ತೆ? ಹೀಗಿರುತ್ತೆ. ಎರಡು ಕಡೆ ರೆಕ್ಕೆಯ ಮಧ್ಯದಲ್ಲಿ ಸ್ಯಾಟಲೈಟ್ ಬಾಡಿ. ಸುಮ್ಮನೆ ಕಂಪೇರ್ ಮಾಡಿ ಹೇಳೋದಾದ್ರೆ, ರೆಕ್ಕೆ ಬಿಚ್ಚಿ ಹಾರ್ತಿರೋ ಶೇಪೇ ಇಲ್ಲದ ಒಂದು ಹಕ್ಕಿ ಅಂತೆ. ಸ್ಯಾಟಲೈಟ್ಸ್ ಬಾಹ್ಯಾಕಾಶದಲ್ಲಿ ಕಂಪ್ಯೂಟರ್ ಇದ್ದ ಹಾಗೆ. ಇದಕ್ಕೆ ಕರೆಂಟ್ ಬೇಕು. ಅದಕ್ಕೋಸ್ಕರವೇ ಸೋಲಾರ್ ಪ್ಯಾನಲ್ ಇರುತ್ತೆ. ಭೂಮಿಯೊಂದಿಗೆ ಮಾತನಾಡೋಕೆ ಆಂಟೆನಾ ಇರುತ್ತೆ. ತನ್ನ ದಾರಿಯನ್ನು ನೋಡ್ಕೊಳ್ಳೋಕೆ ಕ್ಯಾಮರಾ ಮತ್ತು ಸೆನ್ಸಾರ್ಗಳನ್ನು ಹಾಕಿರ್ತಾರೆ. ಇದರ ಕೆಲಸ ಏನು? ಇದನ್ನು ನೋಡೋಕ್ಕೂ ಮೊದಲು ಇಂತಹ ವಸ್ತು ಮೇಲೆ ತೇಲೋದು ಹೇಗೆ? ಅದು ಟನ್ ಗಟ್ಟಲೆ ತೂಕ ಇರುತ್ತೆ. ಅದನ್ನ ಈಗ ನೋಡ್ಬಿಡೋಣ. ಈಗ ಒಂದು ಚಿಕ್ಕ ಕಲ್ಲನ್ನ ಮೇಲೆ ಕೆಸಿದ್ರೆ ಏನಾಗುತ್ತೆ? ಕೆಲವೇ ಸೆಕೆಂಡ್ಗಳಲ್ಲಿ ಕೆಳಗೆ ಬಿದ್ದೋಗುತ್ತೆ. ಆದರೆ ಸ್ಯಾಟಲೈಟ್ಗೆ ಇದರ ಭಯ ಇಲ್ಲ. ಹಾಗೆ ನೋಡಿದ್ರೆ ರಾಕೆಟ್ ರೀತಿ ಇದಕ್ಕೆ ಹೆವಿ ಇಂಧನ ಕೂಡ ಇರೋದಿಲ್ಲ. ಸ್ವಲ್ಪ ಇಂಧನ ಇದ್ರೂ ಕೂಡ ಜಸ್ಟ್ ಕಕ್ಷೆ ಅಡ್ಜಸ್ಟ್ ಮಾಡೋಕಷ್ಟೇ ಬಳಸ್ತಾರೆ. ಜೊತೆಗೆ ಇದನ್ನ ಯಾವಾಗಲೂ ಕಂಟ್ರೋಲ್ ಮಾಡ್ತಾ ಇರಲ್ಲ. ಆದರೂ ವರ್ಷಗಟ್ಟಲೆ ತೇಲ್ತಾ ಭೂಮಿಯನ್ನ ಸುತ್ತು ಹೊಡಿತಾ ಇರುತ್ತೆ. ನಿಮ್ಗೆ ಗೊತ್ತಿರಲಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಗೊಂಡ್ರೆ ಭರ್ತಿ 420 ಮೆಟ್ರಿಕ್ ಟನ್ ತೂಕವನ್ನು ಹೊಂದಿದೆ. ಬೇಸಿಕಲಿ ಇದು ಕೂಡ ಒಂದು ಸ್ಯಾಟಲೈಟ್. ಮನುಷ್ಯ ಇದುವರೆಗೆ ನಿರ್ಮಿಸಿರೋ ಅತಿ ದೊಡ್ಡ ಉಪಗ್ರಹ ಅಂದರೆ ಇದೆ. ಇಷ್ಟೊಂದು ಭಾರಿ ಗಾತ್ರ ಇರೋ ಸ್ಯಾಟಲೈಟ್ ಕೂಡ ನಿರಂತರವಾಗಿ ಸುತ್ತುತ್ತಾ ಇರುತ್ತೆ. ಹೇಗೆ ಸಾಧ್ಯ? ಇದೇ ಸೈನ್ಸ್ನ ಚಮತ್ಕಾರ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ 300 ವರ್ಷ ಹಿಂದಕ್ಕೆ ಹೋಗೋಣ. ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ಐಡಿಯಾ ಕೊಟ್ಟಿದ್ರು. ನ್ಯೂಟನ್ರ ಫಿಲೋಸಾಫಿಯಾ ನ್ಯಾಚುರಲಿಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಬುಕ್ನಲ್ಲಿ ಗುರುತ್ವಾಕರ್ಷಣೆ ಮತ್ತು ಆರ್ಬಿಟಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನೀವು ಪ್ರಪಂಚದ ಅತಿ ಎತ್ತರದ ಬೆಟ್ಟವೊಂದರ ಮೇಲೆ ನಿಂತ್ಕೊಂಡಿದ್ದೀರಿ. ಅಲ್ಲಿಂದ ಒಂದು ಕಲ್ಲನ್ನು ಜೋರಾಗಿ ಬಿಸಾಕಿ, ಅದು ಸ್ವಲ್ಪ ದೂರ ಹೋಗಿಬೀಳುತ್ತೆ ಅಲ್ವಾ? ಗುರುತ್ವಾಕರ್ಷಣೆಯಿಂದ ಅಲ್ಲೇ ಬೀಳುತ್ತೆ. ನಿಮಗೆ ಸೂಪರ್ ಪವರ್ ಬಂತು, ಇನ್ನೂ ಜೋರಾಗಿ ಎಸಿತೀರಿ, ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋಗಿಬೀಳುತ್ತೆ. ಈಗ ಮತ್ತೆ ಊಹೆ ಮಾಡ್ಕೊಳ್ಳಿ, ನಿಮಗೆ ಭಯಂಕರವಾಗಿರೋ ಸೂಪರ್ ಪವರ್ ಬಂದಿದೆ. ಆ ಕಲ್ಲನ್ನು ಹೆಂಗೆ ಬಿಸಾಕ್ತೀರಂದರೆ ತುಂಬ ದೂರ ಹೋಗಿಬಿಡುತ್ತೆ. ಅದು ಯಾವ ಲೆವೆಲಿಗೆ ದೂರ ಹೋಗುತ್ತೆ ಅಂದರೆ, ಆಮೇಲೆ ಅದು ಬೀಳೋಕ್ಕೆ ಶುರುವಾಗುತ್ತೆ. ಆದರೆ ಅದು ಬೀಳುವಾಗ ಅದಕ್ಕೆ ನೆಲನೇ ಸಿಗೋದಿಲ್ಲ. ಯಾಕಂದರೆ ಭೂಮಿ ರೌಂಡ್ ಅಲ್ವಾ, ಭೂಮಿ ಹೀಗಿಲ್ವಲ್ಲ, ಹೀಗಿದೆಯಲ್ವಾ. ಆಗಲೇ ಹೇಳಿದ್ವಿ ನಿಮಗೆ ಯಾವ ಲೆವೆಲ್ ಪವರ್ ಬಂದಿತ್ತು ಅಂದರೆ ಸೂಪರ್ ಪವರ್ ಬಂದಿತ್ತು. ಅಷ್ಟು ದೂರ ಬಿಸಾಕೋಷ್ಟು. ಕಾಲು ಕೆಳಗೆ ಬಿದ್ದರೂ ಅಲ್ಲಿ ಭೂಮಿ ಸಿಗದಿರೋ ಅಷ್ಟು, ಭೂಮಿ ಭಾಗಕ್ಕೆ ದಾಟಿ ಆ ಕಡೆ ಬೀಳುವಷ್ಟು. ವಾಸ್ತವದಲ್ಲಿ ಸ್ಯಾಟಲೈಟ್ಗಳು ಕೂಡ ಹೀಗೆ ಭೂಮಿಯ ಸುತ್ತ ಬೀಳ್ತಾನೆ ಇರ್ತವೆ, ನೆಲ ಸಿಗೋದೇ ಇಲ್ಲ. ಸ್ಯಾಟಲೈಟ್ ಯಾವಾಗಲೂ ಭೂಮಿ ಕಡೆಗೆ ಬೀಳ್ತಾನೆ ಇರುತ್ತೆ. ಅದರ ಸ್ಪೀಡ್ ಎಷ್ಟಿರುತ್ತೆ ಅಂದರೆ, ಅದು ನೆಲಕ್ಕೆ ತಾಗುವಷ್ಟರಲ್ಲಿ ಭೂಮಿಯ ರೌಂಡ್ ಶೇಪಿಂದಾಗಿಯೇ ನೆಲ ಸರಿದು ಹೋಗ್ತಾ ಇರುತ್ತೆ, ನೆಲ ಸಿಗೋದೇ ಇಲ್ಲ. ಗಂಟೆಗೆ ಸುಮಾರು 28,000 ಕಿಲೋಮೀಟರ್ ವೇಗ ನುಗ್ತಾನೆ ಇರುತ್ತೆ. ಬಂದೂಕಿನಿಂದ ಸಿಡಿಯುವ ಗುಂಡಿಗಿಂತ 10 ಪಟ್ಟು ಹೆಚ್ಚಿನ ವೇಗದಲ್ಲಿ. ಮತ್ತು ಅದು ಭೂಮಿ ಬಿಟ್ಟು ದೂರ ಎಲ್ಲಿಗೋ ಯಾಕೆ ಹೋಗೋದಿಲ್ಲ? ಬೀಳ್ತಾ ಇರುತ್ತೆ, ಭೂಮಿ ಸಿಗ್ತಾ ಇರಲ್ಲ. ಆದರೆ ದೂರಕ್ಕೂ ಎಲ್ಲಿಗೂ ಹೋಗೋದಿಲ್ಲ, ಯಾಕಂದರೆ ಗುರುತ್ವಾಕರ್ಷಣೆ ಇರುತ್ತಲ್ಲ. ಗುರುತ್ವಾಕರ್ಷಣೆ ಎಳಿತಾ ಇರುತ್ತೆ, ಸ್ಯಾಟಲೈಟ್ ಓಡೋ ಸ್ಪೀಡ್ ಅದನ್ನು ಬೀಳಿಸ್ತಾ ಇರುತ್ತೆ. ಎರಡು ಬ್ಯಾಲೆನ್ಸ್ ಆದಾಗ ಅದು ಭೂಮಿಗೆ ಬೀಳೋದೇ ಇಲ್ಲ, ಭೂಮಿಯಿಂದ ತಪ್ಪಿಸ್ಕೊಂಡು ದೂರ ಎಲ್ಲಿಗೋ ಹಾರಿ ಎಲ್ಲಿಗೋ ಹೋಗೋದು ಇಲ್ಲ. ಭೂಮಿ ಸುತ್ತ ರೌಂಡ್ ಹೊಡಿತಾನೆ ಇರುತ್ತೆ.
ಹೀಗಾಗಿದು ತೇಲ್ತಾ ತೇಲ್ತಾ ಹಾಗೆ ಇದ್ದು ಬಿಡುತ್ತೆ ಬಾಹ್ಯಾಕಾಶದಲ್ಲಿ. ಆಕಾಶದಲ್ಲಿ ಪಾರ್ಕಿಂಗ್ ಸಮಸ್ಯೆ. ಈಗ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಿಯೋ ಪಾಲಿಟಿಕ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕು. ಸ್ಯಾಟಲೈಟ್ ಅಂದರೆ ಜಸ್ಟ್ ಒಂದು ಸೈನ್ಸ್ ಅಲ್ಲ, ಅದೊಂದು ಪವರ್. 1957ರಲ್ಲಿ ಅಕ್ಟೋಬರ್ 4ನೇ ತಾರೀಕು ಪ್ರಪಂಚವೇ ತಿರುಗಿ ನೋಡುವಂಥ ಸುದ್ದಿಯೊಂದು ರಷ್ಯಾದಿಂದ ಹೊರಬಂತು. ರಷ್ಯಾ ಮಾನವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಪುಟ್ನಿಕ್ 1 ಹೆಸರಿನ ಆರ್ಟಿಫಿಷಿಯಲ್ ಸ್ಯಾಟಲೈಟ್ನ ಲಾಂಚ್ ಮಾಡಿತು. ಇದನ್ನು ಕೇಳಿ ಅಮೆರಿಕದ ಎದೆ ನಡುಗ ಹೋಗಿತ್ತು. ಯಾಕಂದರೆ ಸ್ಯಾಟಲೈಟ್ ಲಾಂಚ್ ಮಾಡಿದ್ದು ಅಮೆರಿಕದ ಬದ್ಧವೈರಿ ಅಂದಿನ ಸೋವಿಯತ್ ಯೂನಿಯನ್. ಆ ಫಸ್ಟ್ ಸ್ಯಾಟಲೈಟ್ ನೋಡೋಕೆ ಈ ರೀತಿಯಾಗಿತ್ತು. ಒಂದು ಬೀಚ್ ಬಾಲ್ ಗಾತ್ರ, ಜಸ್ಟ್ 83 kg ತೂಕ. ಅದು ಮಾಡ್ತಾ ಇದ್ದಿದ್ದು ಒಂದೇ ಕೆಲಸ, ಬೀಪ್ ಬೀಪ್ ಅಂತ ರೇಡಿಯೋ ಸಿಗ್ನಲ್ ಕಳಿಸ್ತಾ ಇತ್ತು. ಆದರೆ ಆ ಬೀಪ್ ಶಬ್ದ ಅಮೆರಿಕದ ನಿದ್ದೆಯನ್ನು ಹಾಳು ಮಾಡ್ತು. ಬೀಪ್ ಬೀಪ್ ಅಂತ ಅಮೆರಿಕಾಗೆ ನಿದ್ದೆಲ್ಲೂ ಕೂಡ ಕಾಡ್ತಾ ಇತ್ತು. ಯಾಕಂದರೆ ರಷ್ಯಾ ನಮ್ಮ ಮೇಲೆ ಬಂದು ಕುತ್ಕೊಂಡಿದೆ, ಅವರು ಬಾಂಬ್ ಹಾಕ್ಬೋದು ನಮ್ಮ ಮೇಲೆ ಅನ್ನೋ ಭಯ ಅಮೆರಿಕವನ್ನು ಕಾಡೋಕೆ ಶುರು ಮಾಡ್ತು. ಮೇಲಿದ್ದಾರೆ ಅಂಥೇಳಿ, ನಾವಿನ್ನೂ ಇಲ್ಲೇ ಇದ್ದೀವಿ ಅಂತ. ನಂತರ ಸ್ಪುಟ್ನಿಕ್ 1 ಬೆನ್ನಲ್ಲೇ ರಷ್ಯಾ ಸ್ಪುಟ್ನಿಕ್ 2 ಕೂಡ ಲಾಂಚ್ ಮಾಡ್ತು. ತಕ್ಷಣ ಎಚ್ಚೆತ್ತ ಅಮೆರಿಕ ಎಕ್ಸ್ಪ್ಲೋರರ್ 1 ಉಪಗ್ರಹವನ್ನು ಲಾಂಚ್ ಮಾಡುತ್ತೆ. ಅವತ್ತಿನಿಂದ ಶುರುವಾಗಿದೆ ಸ್ಪೇಸ್ ರೇಸ್. ಅವತ್ತು ಶುರುವಾದ ಈ ಯುದ್ಧ ಇವತ್ತು ಬೇರೆ ಲೆವೆಲ್ಗೆ ಹೋಗಿದೆ. ಸ್ಪೇಸ್ನಲ್ಲಿ ಜಾಗನೇ ಇಲ್ಲ, ಟ್ರಾಫಿಕ್ ಜಾಮ್ ಆಗೋ ಮಟ್ಟಿಗೆ ಬಂದಿದೆ. ಒಂದು ಅಂದಾಜಿನ ಪ್ರಕಾರ ಭಾರತೀಯ 14,000 ಆಕ್ಟಿವ್ ಸ್ಯಾಟಲೈಟ್ಸ್ ಭೂಮಿಯನ್ನು ಸುತ್ತುತ್ತಾ ಇವೆ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಡೆಡ್, ನಿಷ್ಕ್ರಿಯ ಆಗಿರುವ ಸ್ಯಾಟಲೈಟ್ಸ್ ಕಸ ಆಗಿ ಬಾಹ್ಯಾಕಾಶದಲ್ಲಿ ತುಂಬಿಕೊಂಡಿವೆ. ಹಾಗಿದ್ರೆ ಇವುಗಳ ಕೆಲಸ ಏನು? ಸರಿ, ಇಷ್ಟೊಂದು ಕಷ್ಟಪಟ್ಟು ರಾಕೆಟ್ ಬಿಟ್ಟು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮೇಲಕ್ಕೆ ಯಾಕೆ ಹಾರಿಸ್ತಾರೆ? ಬರೀ ಫೋಟೋ ತೆಗಿಯಕ ಅಲ್ಲ. ಇವತ್ತು ಆಕಾಶದಲ್ಲಿ 3 ತರಹದ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್, ಎರಡನೇದು GPS ಮತ್ತು ನ್ಯಾವಿಗೇಷನ್ ಸ್ಯಾಟಲೈಟ್, ಮೂರನೇದು ಸ್ಪೈಸ್ ಸ್ಯಾಟಲೈಟ್ಸ್. ಭಾರತ ಸ್ಯಾಟಲೈಟ್ಸ್ ವಿಚಾರದಲ್ಲಿ ಕಿಂಗ್. ಈಗ ಭಾರತದ ಹೀರೋ ಇಸ್ರೋ ವಿಚಾರಕ್ಕೆ ಬರೋಣ. ಒಂದು ಕಾಲದಲ್ಲಿ ನಾವು ರಾಕೆಟ್ ಪಾರ್ಟ್ಸ್ನ ಸೈಕಲ್ ಮೇಲೆ, ಎತ್ತಿನ ಬಂಡಿ ಮೇಲೆ ತಗೊಂಡು ಹೋಗ್ತಾ ಇದ್ವಿ. ಪ್ರಪಂಚ ನಮ್ಮನ್ನು ನೋಡಿ ನಗಾಡಿತು. ಭಾರತಕ್ಕೆ ಇದೆಲ್ಲ ಬೇಕಾ, ಏನು ಇವ್ರ ಕತೆ ಅಂಥೇಳಿ. ಆದರೆ ಇವತ್ತು ಅದೇ ರಾಷ್ಟ್ರಗಳು ನಮ್ಮ ಹತ್ರ ಕ್ಯೂ ನಿಂತಿವೆ. ಪ್ಲೀಸ್ ನಮ್ಮೊಂದು ಸ್ಯಾಟಲೈಟ್ ಕೂಡ ನೀವು ತುಂಬ ಕಮ್ಮಿ ಮಾಡಿಕೊಡ್ತೀರಾ, ಚೆನ್ನಾಗಿ ಮಾಡಿಕೊಡಿ ಅಂಥೇಳಿ, ಲಾಂಚ್ ಮಾಡಿಕೊಡಿ ಅಂತ. ಭಾರತದ ಮೊದಲ ಸ್ಯಾಟಲೈಟ್ ಆರ್ಯಭಟ 1975ರಲ್ಲಿ ಲಾಂಚ್ ಆದಾಗ ನಮಗೆ ಅನುಭವ ಇರಲಿಲ್ಲ. ಆದರೆ ಇವತ್ತು ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ, ಚಂದ್ರನ ಮೇಲೆ ನಮ್ಮ ಉಪಕರಣಗಳನ್ನು ಇಳಿಸಿದ್ದೀವಿ. ನಮ್ಮ ಹತ್ರ ಬಾಹ್ಯಾಕಾಶದಲ್ಲಿರೋ ಶತ್ರು ಸ್ಯಾಟಲೈಟನ್ನು ಹೊಡೆದು ನಾಶ ಮಾಡೋ ತಾಕತ್ತು ಕೂಡ ಇದೆ. ಮಿಷನ್ ಶಕ್ತಿ ನಿಮಗೆ ಗೊತ್ತಿರ್ಬೋದು. ಇದು ಜಿಯೋ ಪೊಲಿಟಿಕಲ್ ಗೇಮ್ ಚೇಂಜರ್. ಭಾರತ ತನ್ನದೇ ಒಂದು ಹಳೆ ಸ್ಯಾಟಲೈಟ್ನ ಇಲ್ಲಿಂದ ಮಿಸೈಲ್ ಹೊಡೆದು ಉದುರಿಸಿ ಹಾಕಿತ್ತು. ಅದರ ಅರ್ಥ ನಮ್ಮ ತಂಟೆಗೆ ಬಂದರೆ ಆಕಾಶದಲ್ಲಿರೋ ನಿಮ್ಮ ಸ್ಯಾಟಲೈಟ್ಸ್ನ ಕೂಡ ನಾವು ಉಡಾಯಿಸ್ತೀವಿ ಅಂತ. ಹಾಗೆ ಇವತ್ತು ಅಮೆರಿಕದ GPS ಕೈಕೊಟ್ಟು ನಮಗೆ ಹೆದರಿಕೆ ಇಲ್ಲ, ಯಾಕಂದರೆ ನಮ್ಮ ಹತ್ರ ನ್ಯಾವಿಗೇಷನ್ ಸಿಸ್ಟಮ್ಸ್ ಅಂತ ಇದೆ. ಹಾಗೆ ಸ್ಪೈಸ್ ಸ್ಯಾಟಲೈಟ್ಸ್, ನಮ್ಮದೇ ಆಕಾಶದ ಕಣ್ಣುಗಳು ಕೂಡ ನಮ್ದಿದೆ. ಹಾಗೆ ದೇಶಕ್ಕೆ ಎಷ್ಟು ಬೇಕಷ್ಟು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ನ ಕೂಡ ನಾವು ಹಾರಿಸ್ಕೊಂಡಿದ್ದೀವಿ. ಇಂಥ ಸ್ಯಾಟಲೈಟ್ಗಳು ಭೂಮಿಯಿಂದ ಎಷ್ಟು ಎತ್ತರದಲ್ಲಿರ್ತವೆ? 2-3 ಥರ ಇದೆ ಸ್ನೇಹಿತರೆ ಆರ್ಬಿಟ್ಗಳ ಹೆಸರು. ಒಂದು ಲೋ ಅರ್ತ್ ಆರ್ಬಿಟ್, ಇನ್ನೊಂದು ಮೀಡಿಯಂ ಅರ್ತ್ ಆರ್ಬಿಟ್, ಹಾಗೆ ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಹೇಳಿ. ಅದರಲ್ಲಿ ಲಿಯೋ ಲೋ ಅರ್ತ್ ಆರ್ಬಿಟ್ ಅಂದರೆ ಸ್ನೇಹಿತರೆ 160 ಕಿಲೋಮೀಟರಿಂದ ಮಿನಿಮಮ್ 2,000 ಕಿಲೋಮೀಟರ್ ತನಕನೂ ಆ ಪ್ರದೇಶದಲ್ಲಿ ಬರುತ್ತೆ, ಭೂಮಿಯಿಂದ ಮೇಲಕ್ಕೆ ಎತ್ತರ. ಹಾಗೆ ಮಿಯೋ ಅಥವಾ ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಹೇಳಿದ್ರೆ ಸ್ನೇಹಿತರೆ 2,000 ಕಿಲೋಮೀಟರ್ನಿಂದ 35,786 ಕಿಲೋಮೀಟರ್ ತನಕ ಎತ್ತರದಲ್ಲಿ ಅದು ಆರ್ಬಿಟ್ ಬರುತ್ತೆ. ಹಾಗೆ ಜಿಯೋ ಅಥವಾ ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 35,786 ಕಿಲೋಮೀಟರ್ ಎತ್ತರದಲ್ಲಿ ಆರ್ಬಿಟ್ ಇದೆ. ಇದರಲ್ಲಿ ಸ್ನೇಹಿತರೆ ಲಿಯೋ ಅಂದರೆ ಲೋ ಅರ್ತ್ ಆರ್ಬಿಟ್. ಉದಾಹರಣೆಗೆ ಈ ಸ್ಟಾರ್ಲಿಂಕ್ ಸ್ಯಾಟಲೈಟ್ಸ್ ಎಲ್ಲ ಇದಾವಲ್ಲ, ಅವೆಲ್ಲ ಲೋ ಅರ್ತ್ ಆರ್ಬಿಟಲ್ಲೇ ಇದ್ದಾವೆ. ಮಿಡಲ್ ಅರ್ತ್ ಆರ್ಬಿಟ್ನಲ್ಲಿ ನಿಮಗೆ ಉದಾಹರಣೆಗೆ GPS ಅಥವಾ ನ್ಯಾವಿಗೇಷನ್ ಸಿಸ್ಟಮ್ಗಳು ಅವೆಲ್ಲ ಅಲ್ಲಿ ವರ್ಕ್ ಆಗುತ್ತೆ. ಹಾಗೆ ಜಿಯೋ ಅಂದರೆ ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ದೂರ ನಮಗೆ ಭೂಮಿಯಿಂದ ತುಂಬ ದೂರದಲ್ಲಿರುವ ಆರ್ಬಿಟ್. ಅದು ಅಲ್ಲಿಂದ ಉದಾಹರಣೆಗೆ ಹವಾಮಾನ ಹಾಗೂ ಟೆಲಿವಿಷನ್ ಸ್ಯಾಟಲೈಟ್ಗಳು ಅಲ್ಲಿಂದ ವರ್ಕ್ ಆಗ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ಯಾಟಲೈಟ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ. ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ನೀವು ಕೂಡ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.